ಹಾಯ್ ನಮಸ್ತೆ, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತೇನು ಗೊತ್ತಾ, ನಾನು ಹೂವಿನ ಗಿಡ ತೋರಿಸ್ತೀನಿ. ಹಾಗೆ ಒಂದು ಬಸಳೆ ಗಿಡ ನೆಟ್ಟಿದ್ದೀನಿ ಅಲ್ವಾ, ಚೆನ್ನಾಗಿ ಆಗಿದೆ. ಬಸಳೆ ಎಲೆಯನ್ನು ತೊಗೊಬರ್ಬೇಕು, ಸಾಂಬಾರು ಮಾಡಬೇಕು, ಎಲ್ಲ ಕೆಲಸ ಆಗಿದೆ. ಓಕೆನಾ, ಇವತ್ತು ಎಲ್ಲ ಕೆಲಸ ಮಾಡಿಕೊಂಡು ಸ್ಕೂಲು ಕೂಡ ಸ್ಟಾರ್ಟ್ ಆಗಿದೆ. ತುಂಬ ದಿನ ಆಯ್ತಲ್ವ, ವಿಡಿಯೋನೇ ಹಾಕಿಲ್ಲ ನಾನು. ಅಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಇನ್ನು ಮುಂದೆ ಹಾಕ್ತೀನಿ, ವಿಡಿಯೋ ಹಾಕ್ತೀನಿ. ಆದರೆ ನನ್ನ ಚಾನಲ್ಲು ಹೇಗೆ ಸಿಕ್ತು ಅಂತ ಹೇಳಲಿಲ್ಲ ಅಲ್ವಾ, ಅದು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಟೈಮೇ ಇಲ್ಲ ಗೊತ್ತಾ ನನಗೆ. ಇನ್ನೊಂದು ಚಾನಲ್ ಇದೆ, ಅಲ್ಲಿ ಲೈವ್ ಮಾಡ್ತೀನಿ ಅಲ್ವಾ, ಹಾಗಾಗಿ ಸ್ವಲ್ಪ ಬ್ಯುಸಿ ಇರ್ತೀನಿ. ವಿಡಿಯೋ ಹಾಕ್ತೀನಿ, ಸ್ವಲ್ಪ ದಿನ ಲೈವ್ ಮುಗಿಸ್ಕೊಂಡು, ಲೈವ್ ಹಚ್ಚವರ್ ಬೇಕಲ್ವ, ಹಾಗಾಗಿ ಇನ್ನೂ ಸ್ವಲ್ಪ ಬೇಕು. ಅದನ್ನು ಮುಗಿಸ್ಕೊಂಡು ನಾನು ವಿಡಿಯೋ ಹಾಕ್ತೀನಿ. ಈಗ ನಾನು ಹೂವಿನ ಗಿಡ ತೋರಿಸ್ತೀನಿ. ಓಕೆನಾ, ಸ್ವಲ್ಪ ಮಾಡಿದ್ದೀನಿ, ಜಸ್ಟ್ ಹೀಗೆ 1-2 ದಿನ ಆಯಿತು ಗಿಡ ನೆಟ್ಟು. ತೋರಿಸ್ತೀನಿ. ಓಕೆನಾ, ಬನ್ನಿ. ನನ್ನೆಲ್ಲ ಕೆಲಸ ಆಗಿದೆ ಗೊತ್ತಾ, ತುಂಬ ದಿನ ಆಯ್ತಲ್ವ ವಿಡಿಯೋ ಹಾಕ್ತೇನೆ, ಬೇಜಾರಾಗಬೇಡಿ. ಓಕೆನಾ, ವಿಡಿಯೋ ಹಾಕಿಲ್ಲ ಅಂತ. ವಿಡಿಯೋ ಹಾಕ್ತೀನಿ, ನಾನು ಟೈಮ್ ಸಿಕ್ಕಿದಾಗ ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಕೇಳ್ತಾ ಇದ್ರು, ವಿಡಿಯೋ ಹಾಕಿದ್ದೀರಾ ಅಂತ. ವಿಡಿಯೋ ಹಾಕ್ತೀನಿ ಆಯಿತಾ. ಬನ್ನಿ, ನಾನು ಏನೇನು ಗಿಡ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಬನ್ನಿ, ಬಸಳೆ ಗಿಡ ಮೊದಲು ನೋಡೋಣ. ನಾನು ಬಸಳೆ ಗಿಡ ಹಚ್ಚಿದ್ದೀನಿ ಅಲ್ವಾ, ಎಷ್ಟು ಚೆನ್ನಾಗಿ ಆಗಿದೆ ಗೊತ್ತಾ. ಈ ಕಡೆ ಇದ್ದ ಗಿಡ ಈ ಕಡೆಗೆ ಬಂದಿದೆ, ಅಷ್ಟು ಉದ್ದ ಹಬ್ತಾ ಬಂದಿದೆ. ಯಾಕೆ ಅಂದರೆ ನಾನು ಹಾಗೆ ಮಾಡಿದ್ದೀನಿ. ಅದ್ರದ್ದು ಬುಡದ ಹತ್ತಿರ ಎಲ್ಲ ಏನು ಮಾಡಿದೆ ಗೊತ್ತಾ, ಎಲೆಯೆಲ್ಲ ತೆಗೆದು ಹಾಕಿದೆ. ಅದು ಏನಾಯಿತು, ಅಲ್ಲಿ ಒಂದು ಗಿಡ ಇದ್ದಲ್ಲಿ ಎಲ್ಲಿ ಎಲೆ ತೆಗೆದಿದ್ದೀನಿ ಅಲ್ಲೇ ಇನ್ನೊಂದು ಗಿಡ ಹಬ್ತಾ ಹೋಯಿತು. ಹಾಗಾಗಿ ತುಂಬ ಆಗಿದೆ ಬುಡದಲ್ಲಿ. ಇದು ಒಂದೊಂದು ಉದ್ದದಲ್ಲಿ ಹೋದದ್ದು ಉದ್ದನೇ ಬಿಟ್ಟುಬಿಟ್ಟೆ. ಹಾಗಾಯಿತು, ಅದಕ್ಕೆ ಅದನ್ನು ತೆಗೀತೀನಿ. ಈಗ ಮಳೆ ಸ್ಟಾರ್ಟ್ ಆಯ್ತಲ್ವ, ಹೀಗೆ ಗಿಡದ ಮೇಲೆ ಬಿಡಬಾರ್ದು, ಕೊಳ್ತೋಗ್ಬಿಡತ್ತೆ. ಅದಕ್ಕೆ ಸ್ವಲ್ಪನೇ ತೆಗೆದು ಸಾಂಬಾರು ಮಾಡಬೇಕು. ವಾರಕ್ಕೊಮ್ಮೆ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಇದ್ರದ್ದು ಬುಡದ ಹತ್ರನೇ ಇದೆ. ಎಷ್ಟೆಲ್ಲ ಕವಲು ಹೊಡೆದಿದೆ ಅಲ್ವ, ದೂರನೂ ಹೋಗಿದೆ. ಅಲ್ಲಲ್ಲೇ ನಾನು ಮೇಲ್ಗಡೆ ಎಲ್ಲ ಮಾಡಿಟ್ಟಿದ್ದೀನಿ, ಆ ಕಡೆ ಎಲ್ಲ ಹೋಗಿದೆ. ಹಾಗೆ ಇಲ್ಲಿ ಏನು ನಾನು ತೆಗೆದು ಇಡ್ತಾಯಿದ್ದೆ, ಈ ಕಡೆ ತೆಗೆದು ಇಡ್ತಾಯಿದ್ದೀನಿ. ಅಲ್ಲೆಲ್ಲ ಸ್ವಲ್ಪ ಮಣ್ಣೆ ಇದೆ ಅಲ್ವಾ, ರಾಡಿಯಾಗಿ ಆಗತ್ತೆ. ಎಲ್ಲ ನಾಯಿ ಎಲ್ಲ ಓಡಾಡತ್ತೆ, ನಾಯಿ ಬೆಕ್ಕು ಎಲ್ಲ. ಹಾಗಲಕಾಯಿನ ಬಳ್ಳಿನೂ ಇದೆ ಇಲ್ಲಿ. ಏನು ಇದ್ರ ಜೊತೆಗೆ ಹಾಗಲಕಾಯಿನ ಗಿಡ ಇದೆ. ನಂತರ ಹರಿವೆ ಗಿಡ ಇದೆ, ಹಸಿಮೆಣಸಿನ್ಕಾಯಿನ ಗಿಡ ಇದೆ. ಎಲ್ಲವೂ ಈ ಕಡೆನೇ ಇದೆ. ಇಲ್ಲಿ ನೀರು ಚೆನ್ನಾಗಿ ಹಾಕಬೇಕು, ಎಲ್ಲ ಗಿಡ ಬೆಳಿಬೋದು ಗೊತ್ತಾ. ನೋಡಿ, ಎಲೆ ಎಷ್ಟು ಹಸಿರಿದೆ ಅಲ್ವಾ, ತಾಜಾ ಬಸಳೆ ಸೊಪ್ಪು ಮತ್ತು ದಂಟು. ಸಾಂಬಾರಂತೂ ಸೂಪರಾಗತ್ತೆ ಗೊತ್ತಾ. ಬೇಳೆ ಹಾಕಿಯೂ ಮಾಡ್ಬೋದು, ಹಾಗೇನೂ ಮಾಡ್ಬೋದು, ಪಲ್ಯನೂ ಮಾಡ್ಬೋದು, ಏನು ಬೇಕಾದರೂ ಅದನ್ನು ಮಾಡ್ಬೋದು. ತುಂಬ ತಂಪು ಇದು ಬಸಳೆ. ನಾವೇ ಮಾಡಿದ್ದೀವಿ ಅಂದ್ರಂತೂ ಅದು ಒಂದು ರೀತಿ ಖುಷಿ ಇರುತ್ತೆ ಅಲ್ವಾ. ಊಟದಲ್ಲಂತೂ ಮಸ್ತಾಗತ್ತೆ. ಹಾಗೆ ಇಲ್ಲಿ ಹಸಿಮೆಣಸಿನ್ಕಾಯಿನ ಗಿಡನೂ ತೋರಿಸ್ತೀನಿ. ಹಸಿಮೆಣಸಿನ್ಕಾಯಿ ಏನು ಗೊತ್ತಾ, ಸುಮಾರಾಗಿತ್ತು, ನಾನೆಲ್ಲ ತೆಕ್ಕೊಂಡು ಹೋಗಿದ್ದೀನಿ. ಇನ್ನು ಮುಂದೆ ಅದು ಆಗಬೇಕು. ಹಾಗೆ ತುಂಬ ದೊಡ್ಡಾಗಿಬಿಟ್ಟಿದೆ ಗಿಡ. ಹಾಗೆ ಹಾಗಲ ಬಳ್ಳಿ ತೋರಿಸ್ತೀನಿ. ಇದು ಕೂಡ ನಾನೇ ನೆಟ್ಟಿರೋದು, ತುಂಬ ಚೆನ್ನಾಗಿ ಆಗಿದೆ. ನಾನಿವತ್ತು ಬಸಳೆ ಗಿಡ ನೋಡ್ಲಿಕ್ಕೆ ಬಂದಾಗಲೇ ನನ್ನ ಕಣ್ಣಿಗೆ ಕಂಡದ್ದು. ನೋಡಿ, ಎಷ್ಟು ದೊಡ್ಡ ಆಗಿದೆ. ಇದು ಇನ್ನೂ ಬೆಳೆಯೋದಿದೆ. ಮತ್ತು ಇದ್ರ ಮಧ್ಯದಲ್ಲೂ 2 ಕಂಡಿದೆ ಇವತ್ತು. ನಾನಿವತ್ತು ನೋಡಿಲ್ಲ ಅಂದರೆ ಅದು ಹಣ್ಣಾಗಿ ಬಿದ್ದೋಗ್ತಿತ್ತು. ಇದು ಹಾಗಲಕಾಯಿನೂ ಬಳ್ಳಿ ಎಲ್ಲ ಸುತ್ತಕೊಂಡಿದೆ, ಹಬ್ಬತಾ ಇದೆ. ತುಂಬ ರಾಶಿ ಬಳ್ಳಿ ಆಗಿಬಿಟ್ಟಿದೆ. ಅಂದರೆ ಬೀಜ ಇತ್ತಲ್ವ, ಹಾಕಿದ್ದೀನಿ, ಅಲ್ಲೇ ದೊಡ್ಡ ಆಗ್ತಾ ಇದೆ. ಇದು ಮಳೆ ಅಲ್ವಾ, ಮಳೆಗೆ ಉದ್ದ ಬಿಡಬಾರ್ದು. ಬಸಳೆ ಗಿಡನ ಕಟ್ ಮಾಡಬೇಕು. ನಂತರ ಇಲ್ಲಿ ದಾಸವಾಳ ಗಿಡ ಹಚ್ಚಿದ್ದೀನಿ. ಅದು ಗಿಡ ಹಚ್ಚುವಾಗಲೇ ಅದಕ್ಕೆ ಮುಗ್ಗಿತ್ತು, ಅರಳಿದೆ. ನೋಡಿ, ಈ ರೀತಿ ದಾಸವಾಳ ತುಂಬ ಇದೆ ಗೊತ್ತಾ, ದಾಸವಾಳ ಗಿಡ. ಹಾಗೆ ಇಲ್ಲಿ ಲೋಳೆ ಸರ ಗಿಡ, ಮಲ್ಲಿಗೆ ಗಿಡ, ಇದೆಲ್ಲ ಮಲ್ಲಿಗೆ ಗಿಡ ಸುಮಾರಿದೆ. ಹಾಗೆ ತುಳಸಿ ಗಿಡ ಈ ಕಡೆ. ಇದು ಮೊದಲೇ ಹಚ್ಚಿರೋದು, ಇದೆಲ್ಲ ದಾಸವಾಳ ಗಿಡನೇ ಇದೆ. ಕರಿಬೇವಿನ ಗಿಡನೂ ಇದೆ. ಎಲ್ಲಿ ಜಾಗ ಇದೆ ನೋಡಿ, ಅಲ್ಲೆಲ್ಲ ಹಚ್ಚಿಟ್ಟಿದ್ದೀನಿ. ಒಂದು ಕಡೆ ನೀರಲ್ಲೇನಾದರೂ ಕೊಳೆತೋಯ್ತು ಅಂದರೂ ಕೂಡ ಮತ್ತೊಂದು ಕಡೆ ಇರುತ್ತೆ ಅಲ್ವಾ. ಹಾಗಾಗಿ ಮಲ್ಲಿಗೆ ಗಿಡ, ಗುಲಾಬಿ ಗಿಡ, ನಂದಬಟ್ಟಲು ಗಿಡ ಎಲ್ಲ ಇದೆ ಇಲ್ಲಿ. ಹಾಗೆ ಈ ಕಡೆ ಹೋಗೋಣ. ಇದು ಮಲ್ಲಿಗೆ ಗಿಡ. ಇದು ಒಂದು ರೀತಿ ಮಲ್ಲಿಗೆ, ದುಂಡು ಮಲ್ಲಿಗೆ, ಸ್ವಲ್ಪ
ಒದ್ದೆ ಇರುತ್ತೆ ಅಲ್ವಾ, ಆ ಮಲ್ಲಿಗೆ ಎಲ್ಲ ಇದೆ. ನಂತರ ಇಲ್ಲಿ ಏನು ಮಾಡಿದ್ರು ಗೊತ್ತಾ, ಇಲ್ಲೆಲ್ಲ ಕಲ್ಲು ಹಾಕಿದ್ದು ಆಗಿತ್ತು. ನಾವೆಲ್ಲ ಕಲ್ಲು ತೆಗೆದುಬಿಟ್ವಿ. ಈಗ ಗಿಡ ಮಾಡಬೇಕು ಅಂತ ಒಂದು ಸ್ವಲ್ಪ ಕಲ್ಲನ್ನು ತೆಗೆದಿದ್ದೀವಿ. ಇಲ್ಲಿ ಬಸಳೆ ಗಿಡ 2 ಹಚ್ಚಿದ್ದೀನಿ. ನಂತರ ಇದು ಮಲ್ಲಿಗೆ ಗಿಡ, ಇದು ಕೂಡ ಇದರಲ್ಲೇ 2-3 ರೀತಿದಿದೆ ಮಲ್ಲಿಗೆ ಗಿಡದಲ್ಲಿ. ನಂತರ ಇದೆಲ್ಲ ರುದ್ರಾಕ್ಷಿ ಗಿಡ, ನಂತರ ಬೆಳ್ಳಿ ಮೊಗ್ಗು ಅಂತೀವಿ, ಬೆಳ್ಳಿ ಮೊಕ್ಕೆ ಅಂತೀವಿ ನಾವು. ತುಂಬ ಆಗುತ್ತೆ, ಒಂದು ನೆಟ್ಟಿದ್ರೆ ಸಾಕು. ಹಾಗೆ ಇದು ಬಿಳಿ ಹೂವಾಗತ್ತೆ, ಇದಕ್ಕೂ ಏನೋ ಅಂತಾರೆ, ಗೊತ್ತಿಲ್ಲ ಸರಿಯಾಗಿ, ನೆನಪಿಲ್ಲ. ನಂತರ ನಂದು ಬಟ್ಟಲು ಗಿಡ, ಇದು ಎಷ್ಟು ಗಿಡ ಈ ಕಡೆ ಇದೆ. ಹಾಗೆ ಮನೆ ಹಿಂದುಗಡೆ ಇದು ಶಂಕರ ಗೌರಿ ಗಿಡ ಇದೆ. ಇಲ್ಲಿ ಹೇಗೆ ಹಾಕಿರೋದು ಅಂದರೆ ದೊಡ್ಡ ಮಳೆಗೆಲ್ಲ ಕೊಳ್ತೋಗುತ್ತೆ ಅಲ್ವಾ, ಅದಕ್ಕೆ ಸೈಡ್ ಹಾಕಿರೋದು. ಇದ್ದಷ್ಟು ದಿನ ಇರುತ್ತೆ ಅಲ್ವಾ. ಹಾಗೆ ಪಾಟಲ್ಲೂ ಹಾಕಿದ್ದೀವಿ ಶಂಕರ ಗೌರಿ ಗಿಡ. ಕಲ್ಲರ್ ಇದೆ. ತುಂಬ ಮಳೆ ಬಂತು ಅಂದರೆ ಸತ್ತೋಗುತ್ತೆ ಅಲ್ವಾ, ಅದಕ್ಕೆ ಈ ಕಡೆ ತಂದಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಿತ್ಯ ಪುಷ್ಪ ಗಿಡ ಇದೆ. ಹಾಗೆ ಗುಲಾಬಿ ಗಿಡನೂ ಹಾಕಿದ್ದೀನಿ ಪಾಟಲ್ಲಿ. ಹಾಗೆ ಇಲ್ಲೂ ಶಂಕರ ಗೌರಿ ಗಿಡ ಕಲ್ಲರ್ ಹೂವಾಗತ್ತೆ, ಚೆನ್ನಾಗಿರುತ್ತೆ. ತುಂಬ ನೀರಂದರೂ ಹಾಳಾಗತ್ತೆ ಅಲ್ವಾ, ಅದಕ್ಕೆ ಈ ಕಡೆ ಸ್ವಲ್ಪ ಒಳಗಡೆ ಇಟ್ಟಿದ್ದೀನಿ. ಹಾಗೆ ಎಷ್ಟು ಬಸಳೆ ಸಿಕ್ತು ನೋಡಿ. ಸಾಂಬಾರು ಮಾಡ್ತೀನಿ ಇವತ್ತು. ಚೆನ್ನಾಗಿರುವ ಸಾಂಬಾರು ರೆಡಿ ಆಗುತ್ತೆ. ಇದೇ ನಾವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ 50 ರೂಪಾಯಿ ಕೊಡಬೇಕು ಗೊತ್ತಾ. ನಾವು ಇದು ವಾರದಲ್ಲಿ 1 ದಿನ ತೆಗಿತೀನಿ ನಾನು. ನಮಗೆ ಎಷ್ಟು ಬೇಕು ಅಷ್ಟು ನಾವು ತಿನ್ಬೋದು ಗೊತ್ತಾ. ಅಷ್ಟು ಬೆಳೆಸ್ಕೋಬೋದು. ಒಂದು ಸಣ್ಣ ಜಾಗ ಇದ್ದರೂ ಸಾಕು, ಬಸಳೆ ಗಿಡ ಹಾಕ್ಬೋದು. ಅಲ್ಲೇ ಹತ್ತಿರ ಮೆಣಸಿನ್ಕಾಯಿನ ಗಿಡ, ಏನಾದರೂ ಒಂದು ಗಿಡ ಹಾಕ್ಬೋದಲ್ವ. ಬಸಳೆ ಎಲೆ ಈ ರೀತಿ ತೆಗೀತಾ ಇರಬೇಕು ಬಸಳೆ ಗಿಡದ್ದು. ತುಂಬ ಬಸಳೆ ಆಗುತ್ತೆ ಗೊತ್ತಾ. ಎಷ್ಟು ಹಸಿರಿದೆ ಅಲ್ವಾ, ತಾಜಾ ಇದೆ. ನಾವು ಮಾರ್ಕೆಟಿಂದ ತಂದರೆ ಅದು ಎಷ್ಟೋ ದಿನದಾಗಿರುತ್ತೆ, ಮಣ್ಣೆಲ್ಲ ಇರುತ್ತೆ ಅಲ್ವಾ. ನಾವು ಮನೆಯಲ್ಲೇ ಮಾಡಿದರೆ ನೋಡಿ ಹೆಂಗೆ ಬೆಳಿಬೋದು. ಸುಮಾರು ಹೂವಿನ ಗಿಡ ಹಾಕಿದ್ದೀನಿ, ಇನ್ನೂ ತರಬೇಕು ಗಿಡ, ಇನ್ನೂ ತಂದು ಹಾಕಬೇಕು. ನಾನು ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.